ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ತೆಗಿತಾ ಇದ್ದೇನೆ. ಜುಲೈ 27ರಿಂದ ಡಿಸೆಂಬರ್ 11 ತನಕ ಶನಿ ಗ್ರಹ ವಕ್ರಿಯವಾಗ ಅಂದ್ರೆ ರಿಟ್ರೋಗ್ರೇಡ್. ಸೊ ಇದರಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಥವಾ ನಿಮ್ಗೆ ಏನು ರೀಡಿಂಗ್ ಬರ್ತದೆ ಅಂತ ಹೇಳಿ ನೋಡುವ. ಇದು ಆಸ್ಟ್ರಾಲಜಿ ಮುಖಾಂತರ ಇರ್ತದೆ. ನಿಮ್ಗೆ ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ಪೈಲ್ ನಂಬರ್ 1 ವೈಟ್ ಆಗಟೆ, ಪೈಲ್ ನಂಬರ್ 2 ಟೈಗರ್ ಐ, ಬ್ಲೂ ಕಲರ್, ಪೈಲ್ ನಂಬರ್ 3 1 2 3. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಫಸ್ಟ್ ಒಂದೊಂದು ಕಾರ್ಡ್ ತೆಗೆದಿದ್ದೇನೆ. ನಿಮ್ಗೆ ಶನಿ ಗ್ರಹ ರೆಟ್ರೋಗ್ರೇಡ್ ಏನು ಮೆಸೇಜ್ ಅಂತ ಹೇಳಿ ನೋಡುವ. ಶನಿ ಗ್ರಹದಿಂದ ಇದು ಜನರಲ್ ರೀಡಿಂಗ್ ಇರ್ತದೆ, ಆಸೆ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಬಾಟಮ್ ಆಫ್ ದ ಡೆಕ್ ಸನ್, ಎಸೆನ್ಸ್ ಅಂಡ್ ಪರ್ಸನಾಲಿಟಿ. ಸೊ ಇದು ನಿಮಗೆ ಲೀಡರ್ಶಿಪ್ ರೋಲಿಗೆ ಬರ್ಲಿಕ್ಕೆ ಹೇಳ್ತಾ ಇದೆ. ಸನ್ ಅಂತ ಹೇಳಿದ್ರೆ ಒನ್ ಟೂ 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಶನಿ ರಿಟ್ರೋಗ್ರೇಡ್, ಶನಿ ವಕ್ರಿಯ ಮೆಸೇಜ್ ಏನಂತ ಹೇಳಿ ನೋಡುವ. ಫೈಲ್ ನಂಬರ್ 1, ಫೈಲ್ ನಂಬರ್ 1 ಪೀಸಸ್, ದ ಡ್ರೀಮರ್. ಈ ಫೈಲ್ ನಂಬರ್ 1 ಇದಕ್ಕೆ ಆಸ್ಟ್ರಾಲಜಿಯಿಂದಲೇ ಕಾರ್ಡ್ ತೆಗಿತಿದ್ದೇನೆ. 3 ಕಾರ್ಡ್ ತೆಗಿತಿದ್ದೇನೆ. ನಿಮ್ಗೆ ಯಾವ ಇದರಲ್ಲಿ ಮನೆಗಳು ಇದೆ, ರಾಶಿಗಳು ಇದೆ, ನಿಮ್ಗೆ ಏನು ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಪ್ಲಾನೆಟ್ ಕಾರ್ಡ್ಸ್ ಸಹ ಇದೆ. ಬಾಟಮ್ ಆಫ್ ದ ಡೆಕ್ ಜುಪಿಟರ್, ಯುವರ್ ಕಾನ್ಫಿಡೆನ್ಸ್, ಕರೇಜ್, ಸೆಲ್ಫ್ ಬಿಲೀಫ್ ಅಂಡ್ ಲಕ್. ಗುರುಗ್ರಹ ಬಂದಿದೆ. ಸೊ ಝೋಡಿಯಾಕ್ ಸೈನ್ಸ್ ಏನ್ ಬಂದಿದೆ ಅಂತ ಹೇಳಿ ನೋಡುವ. ಪೀಸಿಸ್, ಇಲ್ಲೂ ಮತ್ತೊಂದ್ಸಲ ಪೀಸಿಸ್ ಬಂತು. ಇಲ್ಲಿ ನೀವು ಗುರುಗ್ರಹ ನೀವು ನೋಡ್ತಿರೋರು ಗುರುಗಳಿರ್ಬೋದು. ಇಲ್ಲೂ ಜುಪಿಟರ್ ಬಂದಿದೆ, ಇಲ್ಲೂ ಮೀನ ರಾಶಿ ಬಂದಿದೆ. ನಿಮ್ದು ಮೀನ ರಾಶಿ ಇರ್ಬೋದು, ಅಥವಾ ಗುರುಗ್ರಹದ ಅಧಿಪತಿ ಇರ್ಬೋದು, ಅಥವಾ ನೀವು ಹುಟ್ಟಿದ ದಿನಾಂಕ 3 ಇರ್ಬೋದು, 21 ಇರ್ಬೋದು, ಅಥವಾ 12 ಇರ್ಬೋದು. ಏರಿಸ್ ಬಂದಿದೆ, ಮೇಷರಾಶಿ, ಪ್ಲೂಟೋ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಫೈಲ್ ನಂಬರ್ 1, ಬಾಟಮ್ ಆಫ್ ದ ಡೆಕ್ ದ ಸನ್, ಇಲ್ಲೂ ಸನ್ ಬಂದಿದೆ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಗುರುವಾಗುವವರು, ನೀವು ಜೀವನದಲ್ಲಿ ಮೇಲೆ ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಫೀನಿಕ್ಸ್ ಅಂದ್ರೆ ಬೆಂಕಿಯಿಂದ ಫೀನಿಕ್ಸ್ ಹಕ್ಕಿ ಎದ್ದೇಳ್ತದೆ ಅಂತ ಹೇಳಿ, ಅಂದ್ರೆ ಬೂದಿಯಿಂದ ಫೀನಿಕ್ಸ್ ಹಕ್ಕಿಯನ್ನು ಸುಟ್ಟರು, ಬೂದಿಯಿಂದ ಸಹ ಫೀನಿಕ್ಸ್ ಹಕ್ಕಿ ಎದ್ದೇಳ್ತದೆ. ಹಾಗೆ ನಿಮ್ಮಲ್ಲಿ ಒಂದು ರೀಬರ್ತ್ ಎನರ್ಜಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಲೀಪ್ ಆಫ್ ಫೇತ್, ದೇವರ ಮೇಲೆ ಭಾರ ಹಾಕಿ ನೀವು ಮುಂದೆ ಸಾಗಬೇಕು. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ನೀವು ಗುರು ಆಗಬೇಕು. ಗುರು ಆಗೋರು, ಅಥವಾ ನಿಮ್ದೇನಾದ್ರು ಎಜುಕೇಶನ್ ಇರ್ಬೋದು, ಅಥವಾ ನೀವೇನಾದ್ರೂ ಕಲಿಯುವುದಿರ್ಬೋದು, ಏನಾದ್ರೂ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಧೈರ್ಯದಲ್ಲಿ ಮುಂದೆ ಸಾಗಬೇಕು ಅಂತ ಹೇಳಿ ಇಲ್ಲಿ ದೇವರ ಮೇಲೆ ಭರವಸೆ ಇಡುವುದು ತುಂಬಾ ಮುಖ್ಯ. ನಿಮ್ಮ ಜೀವನದಲ್ಲೊಂದು ಹೊಸ ಪ್ರೀತಿ,
ಒಂದು ಹೊಸ ಪ್ರೀತಿ ಬರ್ತಾ ಇದೆ. ಇದು ನಿಮ್ಮ ಪ್ರೀತಿಯ ಜೀವನಕ್ಕೆ ಹೋಲಿಸಿದ್ರೆ ನಿಮ್ಗೆ ಯಾರಾದ್ರೂ ಬಂದು ಲವ್ ಆಫರ್ ಕೊಡ್ಬೋದು. ಸೊ ಒಂದು ನಿಮ್ಮ ಜೀವನದಲ್ಲಿ ಇಷ್ಟ ತನಕ ತುಂಬಾ ನೋವುಗಳು ಇದ್ದಿರ್ಬೋದು, ದುಃಖ ಇದ್ದಿರ್ಬೋದು. ಸೊ ಈಗ ಒಂಥರ ಇಲ್ಲೂ ಎರಡೆರಡು ಬಂದಿದೆ, ಅಂದ್ರೆ ನಿಮ್ಗೊಂದು ಪಾರ್ಟ್ನರ್ಶಿಪ್ ಬರ್ಬೋದು. ಇದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇರ್ಬೋದು ಅಥವಾ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಒಂದು ಆಫರ್ ಬರ್ತದೆ, ಬಿಸ್ನೆಸ್ ಆಫರ್ ಬರ್ತಾ ಇದೆ. ಇನ್ನು ಕೆಲವರು ನೀವು ಎಜುಕೇಶನ್ ಕಂಟಿನ್ಯೂ ಮಾಡೋರಿದ್ದೀರಿ, ನಿಮ್ಮ ಜೀವನದ ಉತ್ತುಂಗಕ್ಕೆ ಏರೋರಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ಧೈರ್ಯ ತುಂಬಾ ಮುಖ್ಯ ನಿಮ್ದು, ಅಂದ್ರೆ ಇದು ರೀಬರ್ತ್ ಎನರ್ಜಿ. ನೀವು ಧೈರ್ಯದಲ್ಲಿ ಮುಂದೆ ಸಾಗಲೇಬೇಕು. ಸೊ ನಿಮ್ಮ ಬುದ್ಧಿವಂತಿಕೆಯಲ್ಲಿ ನೀವು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ನೀವು ಜೀವನದ ಎತ್ತರಕ್ಕೆ, ಅಂದ್ರೆ ಇದೊಂಥರ ನಿಮ್ದು ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ, ರೀಬರ್ತ್, ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಸೊ ನೀವು ಗುರುವಾಗೋರಿದ್ದೀರಿ, ಇನ್ನೊಬ್ಬರಿಗೆ ನೀವು ಬೆಳಕಾಗುವರಿದ್ದೀರಿ. ಸೊ ನಿಮ್ಗೆ ಏನಾದರೂ ಆಫರ್ ಬಂದರೆ ಅಥವಾ ಏನಾದರೂ ಕಲಿಯೋರಿದ್ರೆ ಅದನ್ನು ಕಂಟಿನ್ಯೂ ಮಾಡಬೇಕು, ಧೈರ್ಯದಿಂದ ನೀವು ಅಂದ್ರೆ ಮೇಲೆದ್ದು ಬರಬೇಕು ಅಂತ ಹೇಳ್ತಿದ್ದಾರೆ. ಇದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ನಿಮ್ಗೆ. ಫೈಲ್ ನಂಬರ್ 1 ಲಾಸ್ಟಿಗೆ ಒಂದು ಮೆಸೇಜ್ ತೆಗೆದಿದೆ ನಿಮ್ಗೆ. ಸೊ ಇಲ್ಲಿ ಮೇಷರಾಶಿ ಪ್ಲೂಟ ಇದೆ, ಮೇಷ ಮತ್ತೆ ಗುರುಗ್ರಹ ಮತ್ತೆ ಮೀನ ಅಷ್ಟು, ಮತ್ತೆ ನಂಬರ್ 1 ಇರ್ಬೋದು. ಸೂರ್ಯ ತುಂಬಾ ಡಾಮಿನೆಂಟ್ ಇದೆ, ಒಂದು ಲೀಡರ್ಶಿಪ್ ರೋಲಿಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ದರ್ ಈಸ್ ಎ ಡಿಲೇ ಬಟ್ ಫಾರ್ ದ ಬೆಟರ್. ನಿಮ್ಮ ಜೀವನದಲ್ಲಿ ಈಗ ನಿಧಾನ ಅಂತ ಅನಿಸ್ತಿರ್ಬೋದು, ತುಂಬ ಲೇಟ್ ಆಗ್ತಿದೆ, ಏನು ಜೀವನದಲ್ಲಿ ಪರಿವರ್ತನೆಗಳೇ ಇಲ್ಲ, ಜೀವನ ನಿಂತಿದೆ ಅಂತ ಅನಿಸ್ತಿರ್ಬೋದು. ಆದರೆ ಆ ಡಿಲೇ ನಿಮ್ಗೆ ಒಳ್ಳೆದಕ್ಕೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಟಾಕ್ ಟು ಯುವರ್ ಸೆಲ್ಫ್, ಎ ಗ್ರೇಟ್ ಅಡ್ವೈಸ್ ವಿಲ್ ಕಮ್ ಫೋರ್ತ್. ನಿಮ್ಮ ಜೊತೆ ನೀವು ಮಾತಾಡಿಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಕಮಿಂಗ್ ಸೂನ್, ಸೋ ಗುಡ್. ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಒಳ್ಳೆ ಗುಡ್ ನ್ಯೂಸ್ ಬರ್ತಾ ಇದೆ. ಯಾರೊಂದು ಆಫರ್ ತರ್ತಾ ಇದ್ದಾರೆ ಅಥವಾ ನಿಮ್ಗೆ ಆಫರ್ ಬರ್ಬೋದು. ಬಿ ಯುವರ್ ಟ್ರೂ ಅಂಡ್ ಅಥೆಂಟಿಕ್ ಸೆಲ್ಸ್. ಇದು ಲವ್ ರಿಲೇಶನ್ಶಿಪ್ ಇರ್ಬೋದು, ಮದುವೆ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಎಜುಕೇಶನ್ ಸಂಬಂಧ ಇದ್ದಿರ್ಬೋದು. ಐ ಆಮ್ ಕಮ್ಯುನಿಕೇಟಿಂಗ್ ಥ್ರೂ ಮ್ಯೂಸಿಕ್ ಲಿರಿಕ್ಸ್. ನಿಮಗೆ ಯಾವುದಾದ್ರೂ ಹಾಡಿನ ಮುಖಾಂತರ ದೇವರು ನಿಮ್ಮನ್ನು ಕಮ್ಯುನಿಕೇಶನ್ ಮಾಡ್ತಿರ್ಬೋದು. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಟೈಗರ್ ಐ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಶನಿ ರೆಟ್ರೋಗ್ರೇಡ್ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇದು ಜನರಲ್ ರೀಡಿಂಗ್. ಲಿಲಿತ್, ವೈಲ್ಡ್ ಫೆಮಿನಿಟಿ. ಅಸ್ಟ್ರಾಲಜಿ ಕಾರ್ಡಿಂದ 3 ಕಾರ್ಡ್ ತೆಗೆತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಫೈಲ್ ನಂಬರ್ 2, ದ 11th house, the 4th house, Aquarius, bottom of the deck Libra, the energy is diplomatic. ಸೊ ಈ ಫೈಲ್ ಸೆಲೆಕ್ಟ್ ಮಾಡಿದವರು ನಿಮ್ದು ತುಲಾ ರಾಶಿ ಇರ್ಬೋದು, ಕುಂಭ ರಾಶಿ ಅಥವಾ ಲಗ್ನ ಇರ್ಬೋದು. ಸೊ ಇಲ್ಲಿ ನೀವು ಮ್ಯಾರೇಜ್ ಅಥವಾ ಮನಿ ಪಾರ್ಟ್ನರ್ಶಿಪ್ ಅದರ ಬಗ್ಗೆ ಕೇಳ್ತಿದ್ದೀರಿ. ನೀವೇನೋ ನೋಡ್ತಿರೋ ಡಿವೈನ್ ಫೆಮಿನೈನ್ ಎನರ್ಜಿಯಲ್ಲಿ ಇದ್ರೂ ಇರ್ಬೋದು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಬಾಟಮ್ ಆಫ್ ದ ಡೆಕ್ 5 of swords. ಇಲ್ಲಿ ನೀವು ಏನಾದರೂ ಹೊಸ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಅಥವಾ ಮನೆ ಕಟ್ತಿರ್ಬೋದು, ಅಥವಾ ನೀವೇನಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಯೋಚನೆ ಮಾಡ್ತಿರ್ಬೋದು. ಈಗ ಅಂದ್ರೆ ಇದೊಂಥರ ನಿಮಗೆ ಬ್ಯಾಲೆನ್ಸ್ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ಕೆಲವರು ಇಲ್ಲಿ ತಾಯಿ ಬಗ್ಗೆ ಕೇಳ್ತಿರ್ಬೋದು, ಇನ್ನು ಮನೆ ಕಟ್ತಿರ್ಬೋದು, ಅಥವಾ ನೀವೇನಾದರೂ ನಮಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ತದಾ ಇಲ್ವಾ ತುಂಬಾ ಯೋಚನೆ ಮಾಡ್ಕೊಂಡು ನಿಮಗೆ ತುಂಬಾ ಟೆನ್ಷನ್ ಆಗಿರ್ಬೋದು. ನಿಮ್ಮ ಹತ್ರ ಎಲ್ಲ ಕ್ರಿಯೇಟಿವಿಟಿ ಇದೆ, ನಿಮ್ಗೆಲ್ಲ ಬೇಕಾದ ವಸ್ತುಗಳಿದೆ, ಅದು ತುಂಬಾ ಕನ್ಫ್ಯೂಷನ್ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಕೆಲವರು ಮ್ಯಾರೇಜ್ ಬಗ್ಗೆ ಕೇಳ್ತಿರ್ಬೋದು, ಈ ಪಾರ್ಟ್ನರ್ಶಿಪ್ ಹೇಗೆ, ನನಗೆ ಈ ಪಾರ್ಟ್ನರ್ಶಿಪ್ ಆಗ್ತದಾ ಇಲ್ವಾ ಅಂತ ಹೇಳಿ. ಸೊ ನಿಮಗೆ ಇದೊಂದು ಮ್ಯಾರೇಜ್ ಆಗುವ ಚಾನ್ಸಸ್ ಇದೆ. ನೀವು ಮನೆ ಕಟ್ಟೋದಿದ್ರೆ ನಿಮ್ಮ ಮನೆ ಕಟ್ಟಿ ಮುಗಿಸ್ತೀರಿ. ತುಂಬಾ ಇನ್ನು ಕೆಲವರಿಗೆ ನಿಮ್ಮ ರಿಲೇಶನ್ಶಿಪ್ ಲಾಸ್ ಇರ್ಬೋದು. ಸೊ ಇಲ್ಲಿ ರಿಲೇಶನ್ಶಿಪ್ ಲಾಸ್ ಸಹ ಕಾಣ್ತಾ ಇದೆ. ಸೊ ನೀವು ಆ ರಿಲೇಶನ್ಶಿಪ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಿಮ್ಗೊಂದು
ರಿಲೇಶನ್ಶಿಪ್ಪಲ್ಲಿ ಒಂದು ಬೆಳಕು ಕಾಣಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಕ್ವೇರಿಯಸ್ ಬಂದು ನೀವೇನಾದ್ರು ಟೆಕ್ನಾಲಜಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನೋಡ್ತಿರ್ಬೋದು. ಸೊ ಆ ಟೆಕ್ನಾಲಜಿ ಇದ್ರೆ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ತುಂಬ ಇಲ್ಲಿ ಈ ಫೈಲ್ ಸೆಲೆಕ್ಟ್ ಮಾಡಿದವರು ತುಂಬ ಇಮೋಷನಲ್ ಪರ್ಸನ್. ನೀವು ನಿಮ್ಮದು ತುಲಾ ರಾಶಿ ಇರ್ಬೋದು ಅಥವಾ ನಿಮ್ಮದು ಡೇಟ್ ಆಫ್ ಬರ್ತ್ 11/2 ಇರ್ಬೋದು, 20 ಇರ್ಬೋದು ನಿಮ್ಮದು ಡೇಟ್ ಆಫ್ ಬರ್ತ್. 4-8 ತುಂಬ ಇಂಪಾರ್ಟೆಂಟ್ ಇದೆ. 4-8-7 ಇಲ್ಲಿ 4 ನಿಮ್ಮ ಡೇಟ್ ಆಫ್ ಬರ್ತ್ 4 ಇದ್ರೂ ಇರ್ಬೋದು. ನಿಮಗೆ 444 ಕಾಣಿಸ್ತಿರ್ಬೋದು. ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಬಿಸ್ನೆಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮದುವೆ ಇರ್ಬೋದು, ಯಾವುದು ಬೇಕಾದ್ರೂ ಇರ್ಬೋದು. ಸೊ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಇಲ್ಲಿ ಕೇಳ್ತಿರ್ಬೋದು. ಇದೊಂಥರ ತುಂಬ ಅಂದರೆ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಇದೆ ಇದರಲ್ಲಿ. ಸೊ ನೀವು ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಕನ್ಫ್ಯೂಷನ್ ಎನರ್ಜಿಯಿಂದ ಹೊರಗೆ ಬರಬೇಕು ನೀವು. ಕನ್ಫ್ಯೂಷನ್ ಇದೆ ನಿಮಗೆ. ಸ್ಟಾಪ್ ವೈಬ್ರೇಟಿಂಗ್ ಇನ್ ಫಿಯರ್ ಅಂತ ಹೇಳಿ ಬಂದಿದೆ. ನೀವು ಹೆದರಿಕೆಯಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಟೆನ್ಷನ್ ಸಿಕ್ಕಾಪಟ್ಟೆ ಇದೆ ನಿಮಗೆ. ಸೊ ಆ ಟೆನ್ಷನಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಎ ಗೇಟ್ವೇ ಇಸ್ ಆನ್ ದ ಹರಿಜನ್, ಇಟ್ ವಿಲ್ ಲಿಫ್ಟ್ ಅಪ್ ಯುವರ್ ಸ್ಪಿರಿಟ್ಸ್. ಒಂದು ಗೇಟ್ವೇ ನಿಮಗೋಸ್ಕರ ಯೂನಿವರ್ಸ್ ತೆಗಿತಾ ಇದ್ದಾರೆ. ಸೊ ಅದು ನಿಮ್ಮನ್ನು ಮೇಲಕ್ಕೆ ಎತ್ತದ ಅಂತ ಹೇಳ್ತಾರೆ, ಲಿಫ್ಟ್ ಅಪ್ ಮಾಡ್ತದೆ ಅಂತ ಹೇಳಿ. ಡೋಂಟ್ ಬಿ ಸೋ ಟಾಕ್ಸಿಕ್ ಆ್ಯಂಡ್ ಅನ್ಹೆಲ್ದಿ. ಸೊ ನೀವು ತುಂಬ ಯೋಚನೆ ಮಾಡಿಕೊಂಡು ಇಲ್ಲಿ ಅದೇ ಬರ್ತದೆ, ತುಂಬ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಿಮ್ಮ ಅನ್ಹೆಲ್ದಿ, ನಿಮ್ಮ ಆರೋಗ್ಯ ಹಾಳಾಗ್ಬೋದು. ನಿಮಗೆ ಟಾಕ್ಸಿಕ್ ಅಂದರೆ ಇದು ನಿಮಗೆ ವಿಷಕಾರಿಯಾಗಿ ಪರಿಣಮಿಸ್ಬೋದು. ಸೊ ಆ ಯೋಚನೆಯಿಂದ ಹೊರಗೆ ನೀವು ಬರಬೇಕು. ತುಂಬ ಇಲ್ಲಿ ಓವರ್ ಥಿಂಕಿಂಗ್ ಇದೆ. ಓವರ್ ಥಿಂಕಿಂಗಿಂದ ನೀವು ಹೊರಗೆ ಬರಬೇಕಾಗ್ತದೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಫ್ ಈವೆಂಟ್ಸ್ ಟು ಆಕರ್. ನಿಮ್ಮ ಜೀವನದಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಈವೆಂಟ್ಸ್ ಆಗ್ಬೋದು. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ. ಅದು ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರೋದಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಇರ್ತದೆ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಫಾಲೋ ದ ಕ್ರಿಯೇಟಿವ್ ಕಾಲಿಂಗ್. ಸೊ ನಿಮ್ಮನ್ನು ನೀವು ಒಬ್ಬರೇ ಬಂಧನದಲ್ಲಿ ಇಟ್ಕೊಂಡಿರ್ಬೋದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿಗೆ ಬ್ಲೂ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಶನಿ ವಕ್ರಿಯ ಮೆಸೇಜ್ ಏನಂತ ಹೇಳಿ ನೋಡುವ. ಪೈಲ್ ನಂಬರ್ 3 ಇದು ಜನರಲ್ ರೀಡಿಂಗ್, ಎಸೆ ಗೈಡೆನ್ಸ್ ಆಗಿ ತಗೊಳ್ಳಿ. ಓಲ್ಡ್ ಕರ್ಮ, ಸೌತ್ ನೋಡ್ ಆಫ್ ದ ಮೂನ್, ಓಲ್ಡ್ ಕರ್ಮ ಬಂದಿದೆ ನಿಮಗೆ. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ ಅಸ್ಟ್ರಾಲಜಿ ಕಾರ್ಡಿಂದ. ಓಲ್ಡ್ ಕರ್ಮ, Aries, the first house, Jupiter, Scorpio. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಇಲ್ಲಿ ನಿಮ್ಮ ಹತ್ರ ಎಲ್ಲ ಬುದ್ಧಿವಂತಿಕೆ ಇದ್ದಿರ್ಬೋದು, ಆದರೆ ಇದೊಂದು ನಿಮ್ಮದು ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ನಿಮ್ಮದು ಹಳೆ ಕರ್ಮ ಏನಿದೆಯಾ ಅದೀಗ ನಿಮ್ಮ ಜೀವನದಲ್ಲಿ ನಿಮಗೆ ರಿಲೇಷನ್ಶಿಪ್ ಲಾಸ್ ಇರ್ಬೋದು, ಅಥವಾ ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು. ಈಗ ನೀವು ಒಬ್ಬಂಟಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಸೊ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ನೀವು ಹೇಗಿರ್ತೀರಾ ಹಾಗೆ ಜಗತ್ತು ನಿಮ್ಮನ್ನು ನೋಡ್ತದೆ ಅಂತೇಳಿ. ನೀವು ದುಃಖದಲ್ಲಿದ್ದರೆ ದುಃಖದಲ್ಲೇ ಇರಬೇಕಾಗ್ತದೆ. ಸೊ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಚಾಯ್ಸ್ ಇದ್ದಿರ್ಬೋದು, ಹೇಗೆ ಮುಂದೆ ಮೂವ್ಮೆಂಟ್ ಆಗ್ಬೇಕಂತ ಗೊತ್ತಾಗದೇ ಇದ್ದಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಗುರು ಆಗೋರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಜುಪಿಟರ್ ಕಾರ್ಡ್ ಬಂದಿದೆ, ಪ್ಲಸ್ ಹೈ ಪ್ರೀಸ್ಟೆಸ್ ಬಂದಿದೆ. ನೀವು ಪ್ರೀಸ್ಟ್ ಅಥವಾ ಗುರು ಆಗೋರು, ಇನ್ನೊಬ್ಬರಿಗೆ ನೀವು ದಾರಿ ತೋರಿಸುವವರು. ಸೊ ನೀವು ಆ ಎನರ್ಜಿಯಿಂದ ಹೊರಗೆ ಬಂದು ಧೈರ್ಯದಿಂದ ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಜೀವನ ಕತ್ತಲೆಯಿಂದ ಬೆಳಕಿನ ಕಡೆ ಸಾಗಲೇಬೇಕು, ಇದು ಅನಿವಾರ್ಯ ಅಂತ ಹೇಳಿ. ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆದಿದೆಯಾ ಅದೆಲ್ಲ ಹಳೆ ಕರ್ಮ. ಅಂದರೆ ನಾವು ಈ ಜನ್ಮಕ್ಕೆ ನಾವು ಭೂಮಿ ಮೇಲೆ ಬರುವುದು ಹಳೆ
ಹಳೆಯ ಕರ್ಮವನ್ನು ತೀರಿಸಲಿಕ್ಕೆ. ಸೊ ಅದೆಲ್ಲ ನಿಮ್ಮದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಲಾಸ್ ಆಗಿರ್ಬೋದು, ಫೈನಾನ್ಸಿಪ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು, ಎಲ್ಲ ನಿಮ್ಮ ಹಳೆ ಕರ್ಮ ಎಲ್ಲವನ್ನು ನೀವು ದೇವರ ಮೇಲೆ ಭಾರ ಹಾಕಿ ನೀವು ಕಾನ್ಫಿಡೆನ್ಸಿಂದ ಮುಂದೆ ಹೆಜ್ಜೆ ಇಡಬೇಕು. ನಿಮ್ಮಲ್ಲಿ ಏನು ಜ್ಞಾನ ಇದೆಯಾ, ಏನು ಕ್ರಿಯೇಟಿವಿಟಿ ಇದೆಯಾ, ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್. ಚಾರಿಯಟ್ ಕಾರ್ಡ್ ಬಂದಿದೆ, ನೀವು ಕೂಡಲೇ ಮೂವ್ಮೆಂಟ್ ಆಗಬೇಕು. ಮೇಜರ್ ಕಾರ್ಡ್ ಇದೆ. ಸೊ ಇನ್ನೊಬ್ಬರಿಗೆ ನೀವೇನಾದರೂ ಬೇರೆ ಕಡೆ ಹೋಗೋದಿರ್ಬೋದು, ಕಲಿಯೋದಿರ್ಬೋದು, ಇನ್ನೊಬ್ಬರಿಗೆ ಹೇಳೋದಿರ್ಬೋದು, ಅದನ್ನು ನೀವು ಕೂಡಲೇ ಧೈರ್ಯದಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ 7 ಇರ್ಬೋದು, 7 ತುಂಬಾ ಇದೆ, 7 ಇರ್ಬೋದು, 5 ಇರ್ಬೋದು, 777 ನಿಮಗೆ ಕಾಣಿಸ್ತಿರ್ಬೋದು. ಸೊ ನಿಮ್ಮದು ಮೇಷರಾಶಿ ಅಥವಾ ಧನುರಾಶಿ, ಮೀನರಾಶಿ ಅಥವಾ ಲಗ್ನ ಇರ್ಬೋದು, ವೃಶ್ಚಿಕ ರಾಶಿ ಇರ್ಬೋದು. ಸೊ ಏನಾದರೂ ನೀವು ಒಂದು ವೇಳೆ ಇಲ್ಲದೇನೆ ಇದ್ದಿರ್ಬೋದು, ನೀವು ಈ ನಂಬರ್ ಈ ಚಾಯ್ಸ್ ಮಾಡಿದ್ದು ನಿಮಗೆ ಮೆಸೇಜ್. ಸೊ ನೀವು ಕೂಡಲೇ ಆ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮ ಲೈಫ್ ಒಂದು ಮೂವ್ಮೆಂಟ್ ಆಗೋದ್ರಲ್ಲಿದೆ. ಈಗ ಒಂಥರ ಟ್ರಾನ್ಸ್ಫಾರ್ಮೇಷನ್ ಇದರಲ್ಲಿದೆ. ಹಳೆ ಕರ್ಮ ಎಂಡ್ ಆಗಿ ಹೊಸದ್ರ ಕಡೆ ಹೋಗ್ತಿದ್ದೀರಿ. ಸೊ ನೀವು ವೇಕಪ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ಎಲ್ಲರಿಗೂ ದಾರಿ ತೋರಿಸುವವರು, ಕೂಡಲೇ ವೇಕಪ್ ಆಗಿ ಅಂತ ಹೇಳ್ತಾರೆ. ಈಗ ನಿಮ್ಮ ಟೈಮ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಪಾಸ್ಟ್ ಈಸ್ ಪಾಸ್ಟ್ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಸ್ಟಾಪ್ ಹೋಲ್ಡಿಂಗ್ ಯುವರ್ ಸೆಲ್ಫ್ ಬ್ಯಾಕ್. ಈಗ ನಿಮ್ಮ ಆದ ನೋವಿನಿಂದ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ದೊಡ್ಡ ಆಘಾತಕಾರಿಯನ್ನು ನಡೆದಿರ್ಬೋದು. ಸೊ ನಿಮ್ಮ ನೀವೇ ನನ್ನಿಂದ ಏನಾಗೋದಿಲ್ಲ, ನಾನೆಲ್ಲ ಕಳ್ಕೊಂಡೆ, ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಅದರಿಂದ ನೀವು ಹಿಡ್ಕೊಂಡಿದ್ದೀರಿ, ಅಂದರೆ ನನಗೆ ಮುಂದೆ ಹೋಗೋದಿಕ್ಕಾಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ನೀವು ಮುಂದೆ ಮೂವ್ಮೆಂಟ್ ಆಗಬೇಕು. ಇಲ್ಲಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತಿದ್ದಾರೆ ಯೂನಿವರ್ಸ್, ನೀವು ಮೂವ್ಮೆಂಟ್ ಅಂದರೆ ಈಗ ಇರೋ ಪೊಸಿಷನಿಂದ, ಇರೋ ನೀವು ಪ್ಲೇಸಿಂದ, ಅಥವಾ ನೀವು ಇರೋ ಮೈಂಡ್ ನಿಮ್ಮದು ಏನಿದೆಯಾ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಥಿಂಕಿಂಗ್ ಎನರ್ಜಿಯಿಂದ ಥಿಂಕ್ ಚೇಂಜ್ ಮಾಡಬೇಕು ಅಂತ ಹೇಳಿ. ದಿಸ್ ಯೂನಿಯನ್ ಇನ್ ಡೆಸ್ಟೈನ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಈ ಯೂನಿಯನ್ ಇರ್ಬೋದು, ಇದು ನಿಮ್ಗೆ ಯಾರಾದರೂ ಬಂದು ಭೇಟಿ ಆಗ್ಬೋದು, ಅಥವಾ ನೀವು ದೇವರ ಜೊತೆ ಯೂನಿಯನ್ ಆಗಿರ್ಬೋದು, ನಿಮಗೆ ಪಾರ್ಟ್ನರ್ಶಿಪ್ ಬರ್ಬೋದು. ಇದೇನಿದ್ರು ಒಂದು ಡೆಸ್ಟೈನ್ಡ್ ಯೂನಿಯನ್ ಇರ್ಬೋದು, ಅಥವಾ ನೀವೇನಾದ್ರು ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಸೊ ನಿಮ್ಗೆ ಒಂದು ಹ್ಯಾಪಿಲಿ ಎವರ್ ಇದೊಂದು ಯೂನಿಯನ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಯೂನಿಯನ್ ಇರ್ಬೋದು. ಫೇಟ್ ಈಸ್ ಸೆಟ್ ಪ್ಲೇ, ಲೆಟ್ ಗೋ ಆಫ್ ಕಂಟ್ರೋಲ್. ಇಲ್ಲೂ ನಿಮಗೆ ಬಂದಿದೆ ಫೇಟ್ ಈಸ್ ಸೆಟ್ ಪ್ಲೇ ಅಂತೇಳಿ. ನಿಮ್ಮ ಹಣೆ ಬರ ಇಲ್ಲಿ ರೋಲ್ ಪ್ಲೇ ಆಗ್ತದೆ. ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನು ನಾನು ಅನ್ಕೊಂಡಾಗೆ ಆಗಬೇಕು ಜೀವನ ಅಂತ ಅನ್ನೋದು ಬಿಟ್ಟು ಬಿಡಿ. ಇದೆಲ್ಲ ನಿಮ್ಮ ಓಲ್ಡ್ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ಕಂಟ್ರೋಲ್ ಮಾಡೋದನ್ನು ಬಿಟ್ಟು ದೇವರು ಹೇಗೆ ಮುಂದೆ ಸಾಕ್ತಾನೆ ಹಾಗೆ ಸಾಕ್ತಾ ಇರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಐ ಆಮ್ ಕಮ್ಯುನಿಕೇಟಿಂಗ್ ಥ್ರೂ ಮ್ಯೂಸಿಕ್ ಲಿರಿಕ್ಸ್. ಎಂಬ್ರೇಸ್ ಯುವರ್ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ಶಾಡೋಸ್, ವರ್ಕ್ ಆನ್ ದೆಮ್. ನಿಮಗೆ ಏನಾದರೂ ಹೆದರಿಕೆ ಇರ್ಬೋದು, ಅಥವಾ ಏನಾದರೂ ನೀವು ಕತ್ತಲಲ್ಲಿ ಇರ್ಬೋದು, ನೀವು ಅದರ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಧ್ಯಾನ ಮಾಡಬೇಕು, ಅಥವಾ ನಿಮಗೆ ಏನಾದರೂ ಕಲಿದಿದ್ರೆ ಕಲಿಬೇಕು, ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಹೋಪ್ಲೆಸ್ ಎನರ್ಜಿಯಿಂದ ಹೊರಗೆ ಬರಬೇಕಾದ್ರು ತುಂಬ ಇಂಪಾರ್ಟೆಂಟ್. ಫೈಲ್ ನಂಬರ್ 3. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.